ಎಲ್ಲರಿಗೂ ಸ್ವಾಗತ. ಇಂದು ನಾವು ಕಂಪ್ಯೂಟರ್ ಲೋಕದೊಳಗೆ ಒಂದು ಆಳವಾದ ನೋಟವನ್ನು ಹರಿಸೋಣ. ನಮಸ್ಕಾರ. ನಮ್ಮತ್ರ ಇರೋ ಆಕಾರಗಳನ್ನು ನೋಡಿದ್ರೆ ಕಂಪ್ಯೂಟರ್ ಪೀಳಿಗೆಗಳು ಅಂದ್ರೆ ಜನರೇಷನ್ಸ್, ಅದರ ಹಿಂದಿನ ತಂತ್ರಜ್ಞಾನ, ಪ್ರಮುಖ ಮೈಲಿಗಲ್ಲುಗಳು ಮತ್ತೆ ಕಂಪ್ಯೂಟರ್ ನಮ್ಮ ಭಾಷೆಯನ್ನ, ಅಕ್ಷರಗಳನ್ನ ಹೇಗೆ ಅರ್ಥ ಮಾಡ್ಕೊಡುತ್ತೆ ಅನ್ನೋ ಬೇಸಿಕ್ ವಿಷಯಗಳ ಬಗ್ಗೆ ಇದೆ. ಹೌದು. ಅಂದ್ರೆ ಒಂದು ಕೋಣೆಯಷ್ಟು ದೊಡ್ಡ ಇದ್ದ ಮಷೀನ್ಗಳಿಂದ ಹಿಡಿದು ಈಗ ನಮ್ಮ ಕೈಯಲ್ಲೇ ಇರೋ ಸ್ಮಾರ್ಟ್ಫೋನ್ವರೆಗೆ ಈ ಟೆಕ್ನಾಲಜಿ ಹೇಗೆ ಬಂತು, ಅದರ ಹಿಂದಿನ ಮುಖ್ಯ ತಿರುವುಗಳೇನು ಅಂತ ನೋಡೋಣ. ಖಂಡಿತ. ಇದು ನಿಜಕ್ಕೂ ಒಂದು ರೋಚಕ ಕಥೆ. ಈ ಜನರೇಷನ್ಸ್ ಬಗ್ಗೆ ತಿಳ್ಕೊಳ್ಳೋದು ಅಂದ್ರೆ ಬರೀ ಹಿಸ್ಟ್ರಿ ಅಲ್ಲ, ಇವತ್ತಿನ ಟೆಕ್ನಾಲಜಿಗೆ ಇದು ಹೇಗೆ ಬಂತು, ಎಷ್ಟು ವೇಗವಾಗಿ ಬಂತು ಅಂತ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗತ್ತೆ. ನಾವು ಬರೀ ಮಷೀನ್ಸ್ ಬಗ್ಗೆ ಅಲ್ಲ, ಅದರ ಹಿಂದಿನ ಐಡಿಯಾಗಳು ಅಂದ್ರೆ ಮೊದಲುಗಳು ಅಂತೀವಲ್ಲ, ಫಸ್ಟ್ಸ್, ಮತ್ತೆ ಈ ಕ್ಯಾರೆಕ್ಟರ್ ಎನ್ಕೋಡಿಂಗ್ ಇದೆಯಲ್ಲ, ಅದರ ಪ್ರಾಮುಖ್ಯತೆಯನ್ನು ನೋಡೋಣ. ಇವೆಲ್ಲ ಇವತ್ತಿನ ಕಂಪ್ಯೂಟಿಂಗ್ಗೆ ಅಡಿಪಾಯ. ಸರಿ, ಹಾಗಾದ್ರೆ ಜನರೇಷನ್ಸ್ನಿಂದ ಶುರು ಮಾಡೋಣ ಅಲ್ವಾ? ಸಾಮಾನ್ಯವಾಗಿ 5 ಪೀಳಿಗೆಗಳನ್ನ ಗುರುತಿಸ್ತಾರೆ. ಹೌದು, 5. ಮೊದಲನೇದು ಸುಮಾರು 1940ರಿಂದ 56, ಆಮೇಲೆ ಎರಡನೇದು 57ರಿಂದ 63, ಮೂರನೇದು 64ರಿಂದ 71, ನಾಲ್ಕನೇದು 72ರಿಂದ 79, ಐದನೇದು 1980ರಿಂದ ಈಗಿನವರೆಗೂ ನಡೀತಿದೆ ಅಂತಾರೆ. 6ನೇ ಪೀಳಿಗೆ ಬಗ್ಗೆನೂ ಮಾತುಕತೆ ಇದೆ ಅಲ್ವಾ? ಹೌದು, ಆ ಟೈಮ್ಲೈನ್ ಹೆಚ್ಚು ಕಡಿಮೆ ಸರಿ. ಆದ್ರೆ ಪ್ರತಿ ಜನರೇಷನ್ಗೂ ಅದರದೇ ಆದ ಒಂದು ಕೋರ್ ಟೆಕ್ನಾಲಜಿ ಇದೆ, ಅದೇ ಅದನ್ನ ಗುರುತಿಸೋದು. ಮೊದಲನೇ ಜನರೇಷನ್ನ ಹಾರ್ಟ್ ಅಂದ್ರೆ ವ್ಯಾಕ್ಯೂಮ್ ಟ್ಯೂಬ್ಸ್. ಓ, ವ್ಯಾಕ್ಯೂಮ್ ಟ್ಯೂಬ್ಸ್, ದೊಡ್ಡ ಗಾಜಿನ ಬಲ್ಬ್ ತರ. ಹೌದು, ತುಂಬಾ ದೊಡ್ಡದು, ಭಯಂಕರ ಹೀಟ್ ಪ್ರೊಡ್ಯೂಸ್ ಮಾಡೋದು. ಆಮೇಲೆ ಬಂದು 2ನೇ ಪೀಳಿಗೆ, ಅಲ್ಲಿ ಕ್ರಾಂತಿನೇ ಆಯ್ತು, ಟ್ರಾನ್ಸಿಸ್ಟರ್ ಬಂತು. ಟ್ರಾನ್ಸಿಸ್ಟರ್ ಚಿಕ್ಕದು, ಫಾಸ್ಟ್ ಅಲ್ವಾ? ಖಂಡಿತ. 3ನೇ ಪೀಳಿಗೆಯಲ್ಲಿ ಇಂಟಿಗ್ರೇಟೆಡ್ ಸರ್ಕಿಟ್ಸ್ ಅಂದ್ರೆ ಐಸಿಗಳು. ಇದನ್ನ ಜಾಕ್ ಕಿಲ್ಬಿ ಮತ್ತೆ ರಾಬರ್ಟ್ ನಾಯ್ಸ್ ಇಬ್ರೂ ಹೆಚ್ಚು ಕಡಿಮೆ ಒಂದೇ ಟೈಮ್ನಲ್ಲಿ ಬೇರೆ ಬೇರೆಯಾಗಿ ಕಂಡುಹಿಡಿದ್ರು. ಇವು ಸಾಮಾನ್ಯವಾಗಿ ಸಿಲಿಕಾನಿಂದ ಮಾಡಿರ್ತವೆ. ಐಸಿಗಳು ಅಂದ್ರೆ ಒಂದೇ ಚಿಪ್ ಮೇಲೆ ತುಂಬಾ ಟ್ರಾನ್ಸಿಸ್ಟರ್ಗಳನ್ನ ಹಾಕೋದ, ಸರಿನಾ? ನಿಖರವಾಗಿ. ಇದ್ರಿಂದ ಸೈಜ್, ಕಾಸ್ಟ್ ಮತ್ತೆ ರಿಲಯಬಿಲಿಟಿ ಎಲ್ಲಾದ್ರಲ್ಲೂ ದೊಡ್ಡ ಸುಧಾರಣೆ ಬಂತು. 4ನೇ ಪೀಳಿಗೆ ಅಂದ್ರೆ ವಿಎಲ್ಎಸ್ಐ, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ವಿಎಲ್ಎಸ್ಐ ಅಂದ್ರೆ ಇನ್ನೂ ಜಾಸ್ತಿ ಕಾಂಪೊನೆಂಟ್ಸ್ ಒಂದೇ ಚಿಪ್ ಮೇಲೆ. ಹೌದು, ಸಾವಿರಾರು, ಲಕ್ಷಾಂತರ. ಇದೇ ಮೈಕ್ರೋಪ್ರೊಸೆಸರ್ ಯುಗಕ್ಕೆ ದಾರಿ ಮಾಡಿಕೊಟ್ಟಿದ್ದು. ಇಂಟೆಲ್ 4004 ಮೊದಲ ಕಮರ್ಷಿಯಲ್ ಮೈಕ್ರೋಪ್ರೊಸೆಸರ್. ಆಮೇಲೆ 5ನೇ ಪೀಳಿಗೆ, ಅದು ಯುಎಲ್ಎಸ್ಐ, ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ದಶಲಕ್ಷ, ಕೋಟಿಗಟ್ಲೆ. ಹೌದು. ಇದರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಎಐ ಮತ್ತೆ ನಾಲೆಡ್ಜ್ ಬೇಸ್ಡ್ ಸಿಸ್ಟಮ್ಸ್, ಕೆಬಿಎಸ್ ಕಡೆ ಗಮನ ಹೋಯಿತು. ಈ ವಿಎಲ್ಎಸ್ಐ, ಯುಎಲ್ಎಸ್ಐ ಪದಗಳು ಕೇಳಿದ್ರೇನೆ ಗೊತ್ತಾಗುತ್ತೆ ಒಂದು ಚಿಪ್ ಎಷ್ಟು ಪವರ್ಫುಲ್ ಆಯಿತು ಅಂತ. ಒಂದು ಸಣ್ಣ ಜಾಗದಲ್ಲಿ ಇಡೀ ಊರನ್ನೇ ಕಟ್ಟಿದ ಹಾಗೆ. 6ನೇ ಪೀಳಿಗೆ ಬಗ್ಗೆ ಏನಾದರೂ ಇದೆಯಾ? 6ನೇ ಪೀಳಿಗೆ ಅನ್ನೋದು ಇನ್ನೂ ಅಷ್ಟು ಸ್ಪಷ್ಟವಾಗಿಲ್ಲ. ಕೆಲವು ಐಡಿಯಾಗಳಿವೆ. ಅಂದ್ರೆ ಕ್ವಾಂಟಮ್ ಕಂಪ್ಯೂಟಿಂಗ್, ನ್ಯಾನೋಟೆಕ್ನಾಲಜಿ, ಐಒಟಿ, ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತೆ ಯುಯುಎಲ್ಎಸ್ಐ ಅಂತೆಲ್ಲ ಹೇಳ್ತಾರೆ. ಯುಯುಎಲ್ಎಸ್ಐ? ಹೌದು. ಹೌದು, ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್. ಇವು ಬರೀ ಸ್ಪೀಡ್ ಅಥವಾ ಸೈಜ್ ಮಾತ್ರ ಬದಲಾಯಿಸೋದಲ್ಲ, ಬಹುಶಃ ಕಂಪ್ಯೂಟಿಂಗ್ನ ಮೂಲ ಸ್ವರೂಪವನ್ನೇ ಬದಲಾಯಿಸಬಹುದು ಅಂತ ನಿರೀಕ್ಷೆ ಇದೆ. ಇಂಟ್ರೆಸ್ಟಿಂಗ್. ಸರಿ, ಸ್ವಲ್ಪ ಹಿಂದೆ ಹೋಗಿ ಫಸ್ಟ್ ಜನರೇಷನ್ ಬಗ್ಗೆ ಇನ್ನಷ್ಟು ಮಾತಾಡೋಣ. ಇಎನ್ಐಎಸ್ಸಿ ಅಂತ ಕೇಳಿದ್ದೀವಿ, ಇಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟಿಗ್ರೇಟರ್ ಅಂಡ್ ಕಂಪ್ಯೂಟರ್. ಅದು ಹೇಗಿತ್ತು? ಅಬ್ಬಬ್ಬಾ, ಇಎನ್ಐಎಸ್ಸಿ ನಿಜಕ್ಕೂ ಒಂದು ದೈತ್ಯ. ಅದು ಪೆನ್ಸಿಲ್ವೇನಿಯಾ ಯೂನಿವರ್ಸಿಟಿಯಲ್ಲಿ ಜಾನ್ ಮೌಚ್ಲಿ ಮತ್ತೆ ಜೆ ಪ್ರೆಸ್ಪರ್ ಏಕರ್ಟ್ ಕಟ್ಟಿದ್ದು. ಸುಮಾರು 18,000 ವ್ಯಾಕ್ಯೂಮ್ ಟ್ಯೂಬ್ಸ್. 18,000? ಹೌದು. ಒಂದು ದೊಡ್ಡ ಹಾಲ್ ಪೂರ್ತಿ ಅದೇ ಇರ್ತಿತ್ತು. ವಿಪರೀತ ಕರೆಂಟ್ ಬೇಕಿತ್ತು. ಅದರ ಸ್ಪೀಡ್ ಮಿಲಿ ಸೆಕೆಂಡ್ಸ್ನಲ್ಲಿತ್ತು. ಅಂದ್ರೆ ಸೆಕೆಂಡ್ನ 1001 ಭಾಗ. ಇನ್ಪುಟ್ಗೆ ಪಂಚ್ ಕಾರ್ಡ್ಸ್, ಇವುಗಳನ್ನ ಹರ್ಮನ್ ಹಾಲರಿತ್ ಕಂಡ್ಹಿಡಿದಿದ್ದು. ಔಟ್ಪುಟ್ಗೆ ಪ್ರಿಂಟರ್ಸ್, ಡೇಟಾ ಸ್ಟೋರ್ ಮಾಡಕ್ಕೆ ಮ್ಯಾಗ್ನೆಟಿಕ್ ಡ್ರಮ್ಸ್ ಅಂತ ಇತ್ತು. ಇದು ಮುಖ್ಯವಾಗಿ ಬ್ಯಾಚ್ ಪ್ರಾಸೆಸಿಂಗ್ಗೆ, ಅಂದ್ರೆ ಒಂದು ಕೆಲಸ ಮುಗಿದ್ಮೇಲೆನೆ ಇನ್ನೊಂದು ಶುರು. 18,000 ಟ್ಯೂಬ್ಸ್ ಅಂದ್ರೆ ಆ ರೂಮ್ ಎಷ್ಟು ಬಿಸಿ ಇರ್ತಿತ್ತೋ. ಆ ಕಾಲದಲ್ಲಿ ಕಂಪ್ಯೂಟರ್ ಅಂದ್ರೆ ದೊಡ್ಡ ದೊಡ್ಡ ಲೆಕ್ಕ ಮಾಡೋಕೆ ಮಿಲಿಟರಿಗೂ ಸೈಂಟಿಸ್ಟ್ಗಳಿಗೂ ಮಾತ್ರ ಸಾಧ್ಯ ಅನ್ನೋ ಥರ ಇತ್ತಲ್ವಾ? ಖಂಡಿತ. ಸಾಮಾನ್ಯ ಜನರಿಗೆ ಅದು ಸಾಧ್ಯನೇ ಇರಲಿಲ್ಲ. ಆಮೇಲೆ 2ನೇ ಪೀಳಿಗೆಯಲ್ಲಿ ಟ್ರಾನ್ಸಿಸ್ಟರ್ ಬಂದ್ಮೇಲೆ ಸ್ವಲ್ಪ ಬದಲಾಯಿತು. ಟ್ರಾನ್ಸಿಸ್ಟರ್ಗಳು ವ್ಯಾಕ್ಯೂಮ್ ಟ್ಯೂಬ್ಗಿಂತ ಚಿಕ್ಕದು, ಫಾಸ್ಟ್, ಮೈಕ್ರೋಸೆಕೆಂಡ್ ಸ್ಪೀಡ್,
ಕಡಿಮೆ ಕರೆಂಟ್ ಮತ್ತೆ ಮುಖ್ಯವಾಗಿ ಹೆಚ್ಚು ರಿಲಯಬಲ್. ಆದ್ರೂ ಇನ್ಪುಟ್ಗೆ ಪಂಚ್ ಕಾರ್ಡ್ಸ್ ಮುಂದುವರಿತು. ಇದೇ ಟೈಮಲ್ಲಿ ಪ್ರೋಗ್ರಾಮಿಂಗ್ಗೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಬಂತು. ಅದು ಮಷೀನ್ ಲ್ಯಾಂಗ್ವೇಜ್ಗಿಂತ ಸ್ವಲ್ಪ ಸುಲಭ. ಆಮೇಲೆ ಬಂತು 3ನೇ ಪೀಳಿಗೆ. ಇದನ್ನು ಒಂದು ರೀತಿ ರೆವಲ್ಯೂಷನರಿ ಅಂತಾರೆ, ಮುಖ್ಯವಾಗಿ ಐಸಿಗಳಿಂದಾಗಿ. ಇದರ ಎಫೆಕ್ಟ್ಸ್ ಹೇಗಿತ್ತು? ಐಸಿಗಳು ಬಂದ್ಮೇಲೆ ಕಂಪ್ಯೂಟರ್ ಸೈಜ್ ಇನ್ನೂ ಚಿಕ್ಕದಾಯ್ತು. ಸ್ಪೀಡ್ ನ್ಯಾನೋ ಸೆಕೆಂಡ್ಗೆ ಹೋಯ್ತು. ಅಂದ್ರೆ ಸೆಕೆಂಡ್ನ 100 ಕೋಟಿ 1 ಭಾಗ. ಅದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಕಂಪ್ಯೂಟರ್ಗಳು ಹೆಚ್ಚು ಇಂಟರಾಕ್ಟಿವ್ ಆದವು. ಇಂಟರಾಕ್ಟಿವ್? ಹೌದು. ಕೀಬೋರ್ಡ್ ಇನ್ಪುಟ್ಗೆ ಬಂತು, ಮಾನಿಟರ್ ಔಟ್ಪುಟ್ಗೆ ಬಂತು, ಆಪರೇಟಿಂಗ್ ಸಿಸ್ಟಮ್ಸ್ ಅಂದ್ರೆ ಓಎಸ್ ಕೂಡ ಇದೇ ಟೈಮಲ್ಲಿ ಕಾಣಿಸ್ಕೊಂಡ್ವು. GMOS ಅನ್ನೋದು ಮೊದಲ OSಗಳಲ್ಲಿ ಒಂದು ಅಂತಾರೆ. ಓಎಸ್ ಬಂತು ಅಂದ್ರೆ ಕಂಪ್ಯೂಟರ್ ಯೂಸ್ ಮಾಡೋದು ಈಸಿ ಆಯ್ತಲ್ವಾ, ಮಲ್ಟಿ ಟಾಸ್ಕಿಂಗ್ ತರ. ಹೌದು. ಒಂದೇ ಸಲಕ್ಕೆ ಹೆಚ್ಚು ಪ್ರೋಗ್ರಾಮ್ಗಳನ್ನ ಮ್ಯಾನೇಜ್ ಮಾಡೋ ಕೆಪಾಸಿಟಿ ಬಂತು. PDP ಸೀರೀಸ್ನ ಮಿನಿ ಕಂಪ್ಯೂಟರ್ಗಳು ಕೂಡ ಇದೇ ಟೈಮಲ್ಲಿ ಪಾಪ್ಯುಲರ್ ಆದ್ವು. ಇವು ಮೇನ್ ಫ್ರೇಮ್ಗಳಿಗಿಂತ ಚಿಕ್ಕದು, ಕಡಿಮೆ ಕಾಸ್ಟ್ಲಿ. ಓಹೋ, ಅಂದ್ರೆ ಕಂಪ್ಯೂಟರ್ ಬರೀ ದೊಡ್ಡ ಲೆಕ್ಕ ಹಾಕೋ ಮಷೀನ್ ಆಗಿ ಉಳಿಯದೆ ಬೇರೆ ಬೇರೆ ಕೆಲ್ಸಕ್ಕೆ ಬಳಸೋಕೆ ಶುರುವಾಗಿದ್ದು ಇಲ್ಲಿಂದಾನೇನಾ? PDP-1 ಮೊದಲ ಮಿನಿ ಕಂಪ್ಯೂಟರ್ ಆಗಿತ್ತು ಅಲ್ವಾ? ಹೌದು. PDP-1 ಮೊದಲ ಮಿನಿ ಕಂಪ್ಯೂಟರ್ ಅಂತ ಗುರ್ತಿಸ್ತಾರೆ. ಇದು 3rd ಜನರೇಷನ್ನ ಮುಖ್ಯ ಕೊಡುಗೆ. ಆಮೇಲೆ 4ನೇ ಪೀಳಿಗೆ. ಇಲ್ಲಿ ಮೈಕ್ರೋ ಪ್ರಾಸೆಸರ್ ಬಂತು. VLSI ಟೆಕ್ನಾಲಜಿಯಿಂದ ಇಡೀ ಕಂಪ್ಯೂಟರ್ನ CPU, ಸೆಂಟ್ರಲ್ ಪ್ರಾಸೆಸಿಂಗ್ ಯೂನಿಟ್ ಅನ್ನ ಒಂದೇ ಚಿಪ್ ಮೇಲೆ ಹಾಕೋಕೆ ಸಾಧ್ಯವಾಯಿತು. ಇದೇ ಪರ್ಸನಲ್ ಕಂಪ್ಯೂಟರ್ ಅಂದ್ರೆ PC ಯುಗಕ್ಕೆ ಸ್ಟಾರ್ಟ್ ಕೊಟ್ಟಿದ್ದು. ಕರೆಕ್ಟ್. ಹೆನ್ರಿ ಎಡ್ವರ್ಡ್ ರಾಬರ್ಟ್ಸ್ ಅವರ ಆಲ್ಟೇರ್ 8800 ತರಹದ ಅರ್ಲಿ PCಗಳು ಬಂದ್ವು. ಅದಕ್ಕೆ ಕೆಲವೊಮ್ಮೆ ಅವರನ್ನ ಫಾದರ್ ಆಫ್ PC ಅಂತಾನೂ ಕರೀತಾರೆ. ಇದೇ ಟೈಮಲ್ಲಿ ಸ್ಟೀವ್ ವೋಜ್ನಿಯಾಕ್ ಅವರ ಆಪಲ್ ಕಂಪ್ಯೂಟರ್ಗಳು ಸಹ ಬಂದ್ವು. ಸ್ಪೀಡ್ ಪಿಕೋ ಸೆಕೆಂಡ್ಗೆ ಹೋಯಿತು. ಅಬ್ಬಾ, ಮೌಸ್, ಟಚ್ ಸ್ಕ್ರೀನು ಎಲ್ಲ ಬಂತು. ನೆಟ್ವರ್ಕಿಂಗ್ ಸಾಧ್ಯವಾಯಿತು. ಖಂಡಿತ. ARPN80 ತರಹದ ನೆಟ್ವರ್ಕ್ಗಳು ಇದೇ ಟೈಮಲ್ಲಿ ಡೆವಲಪ್ ಆದವು. ಅದೇ ಇಂಟರ್ನೆಟ್ಗೆ ಮುಂಚೂಣಿಯಲ್ಲಿದ್ದಿದ್ದು. ಟೈಮ್ ಶೇರಿಂಗ್ ಅಂದ್ರೆ ಒಂದೇ ಕಂಪ್ಯೂಟರ್ನ ಹಲವರು ಒಟ್ಟಿಗೆ ಯೂಸ್ ಮಾಡೋದು, ಡಿಸ್ಟ್ರಿಬ್ಯೂಟೆಡ್ OS ಎಲ್ಲ ಕಾಮನ್ ಆಯಿತು. ಆಕ್ಚುಲಿ ಮೈಕ್ರಾಲ್ ಅನ್ನೋ ಫ್ರೆಂಚ್ ಕಂಪ್ಯೂಟರ್ ಮೊದಲ ಮೈಕ್ರೋ ಕಂಪ್ಯೂಟರ್ ಅಂತ ಹೇಳ್ತಾರೆ. ಅದು ಇಂಟೆಲ್ 8008 ಪ್ರೊಸೆಸರ್ ಯೂಸ್ ಮಾಡಿತ್ತು. ಈ ಜನರೇಷನ್ ಕಂಪ್ಯೂಟರ್ನೇ ನಿಜವಾಗ್ಲೂ ಪರ್ಸನಲ್ ಡಿವೈಸ್ ಮಾಡ್ತು. ಈಗ 5ನೇ ಪೀಳಿಗೆ. ಇದು ಈಗ್ಲೂ ನಡೀತಿದೆ. ULSI, AI, KBS. ಇಲ್ಲಿ ಬರೀ ಸ್ಪೀಡ್ ಅಂದ್ರೆ ಫೆಮ್ಟೋಸೆಕೆಂಡ್ ಸ್ಪೀಡ್ ಮಾತ್ರ ಅಲ್ಲ, ಕಂಪ್ಯೂಟರ್ನ ಇಂಟೆಲಿಜೆನ್ಸ್ ಮೇಲೂ ಫೋಕಸ್ ಇದೆ ಅಲ್ವಾ? ಹೌದು. 5ನೇ ಪೀಳಿಗೆಯ ಮುಖ್ಯ ಗುರಿ ಬರೀ ಫಾಸ್ಟಾಗಿ ಕ್ಯಾಲ್ಕುಲೇಟ್ ಮಾಡೋದಲ್ಲ, ಮನುಷ್ಯರ ಥರ ಯೋಚನೆ ಮಾಡೋದು, ಕಲಿಯೋದು, ನಿರ್ಧಾರ ತಗೊಳ್ಳೋದು, ಈ ಕೆಪಾಸಿಟಿ ಡೆವಲಪ್ ಮಾಡೋದು. ಅದಕ್ಕೆ AI, KBS ಎಲ್ಲ ಯೂಸ್ ಮಾಡ್ತಾರೆ. ಇನ್ಪುಟ್ ಔಟ್ಪುಟ್ಗೆ ಕಿಪ್ಸ್ ಅನ್ನೋ ಕಾನ್ಸೆಪ್ಟ್ ಇದೆ, ನಾಲೆಜ್ ಇನ್ಫಾರ್ಮೇಷನ್ ಪ್ರಾಸೆಸಿಂಗ್ ಸಿಸ್ಟಮ್. ಈ ಯುಗದಲ್ಲಿ CD-RAM ಬಂತು, ವರ್ಲ್ಡ್ ವೈಡ್ ವೆಬ್, WWW, ಇ-ಕಾಮರ್ಸ್ ಇವೆಲ್ಲ ದೊಡ್ಡ ಬೆಳವಣಿಗೆಗಳು. ಇಲ್ಲಿ ಪ್ರೋಗ್ರಾಮ್ ಇನ್ಸ್ಟ್ರಕ್ಷನ್ಗಳನ್ನ ಒಂದಾದ್ಮೇಲೆ ಒಂದು ಮಾತ್ರ ಅಲ್ಲ, ಪ್ಯಾರಲೆಲ್ ಆಗಿ ಅಂದ್ರೆ ಒಂದೇ ಸರಿ ಹಲವು ಕೆಲಸಗಳನ್ನು ಮಾಡೋ ಥರನೂ ಎಕ್ಸಿಕ್ಯೂಟ್ ಮಾಡಲಾಗುತ್ತೆ. ಅದಕ್ಕೆ ಇದನ್ನ ನಾಲೆಜ್ ಇನ್ಫಾರ್ಮೇಷನ್ ಪ್ರಾಸೆಸಿಂಗ್ ಸಿಸ್ಟಮ್ ಯುಗ ಅಂತಾನೂ ಕರೀತಾರೆ. ಈ ಜನರೇಷನ್ಗಳ ದಾರಿಯಲ್ಲಿ ಕೆಲವು ಇಂಪಾರ್ಟೆಂಟ್ ಫಸ್ಟ್ಸ್ ನೆನಪಿಸ್ಕೊಳ್ಳೋಣ. ಮೊದಲ ಕಮರ್ಷಿಯಲ್ ಕಂಪ್ಯೂಟರ್ ಯಾವ್ದು ಹೇಳಿದ್ರಿ? ಅದು ಯುನಿವ್ಯಾಕ್, ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಇದನ್ನ ENIAC ಮಾಡಿದವರೇ ಡೆವಲಪ್ ಮಾಡಿದ್ದು. ಬಿಸ್ನೆಸ್ಗೆ ಮಾರಾಟವಾದ ಮೊದಲ ಕಂಪ್ಯೂಟರ್ ಇದು. ಇನ್ನೊಂದು ಮುಖ್ಯವಾದದ್ದು ಅಂದ್ರೆ EDSAC, ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮ್ಯಾಟಿಕ್ ಕ್ಯಾಲ್ಕುಲೇಟರ್. EDSAC ಏನಿತರ ವಿಶೇಷತೆ? ಇದು ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ನ ಇಂಪ್ಲಿಮೆಂಟ್ ಮಾಡಿದ ಮೊದಲ ಕಂಪ್ಯೂಟರ್ಗಳಲ್ಲಿ ಒಂದು. ಸ್ಟೋರ್ಡ್ ಪ್ರೋಗ್ರಾಮ್ ಅಂದ್ರೆ ಅದು ಯಾಕಷ್ಟು ಮುಖ್ಯ? ಸ್ಟೋರ್ಡ್ ಪ್ರೋಗ್ರಾಮ್ ಅಂದ್ರೆ ಕಂಪ್ಯೂಟರ್ಗೆ ಕೊಡೋ ಇನ್ಸ್ಟ್ರಕ್ಷನ್ಸ್ ಇದೆಯಲ್ಲ, ಅಂದ್ರೆ ಪ್ರೋಗ್ರಾಮ್, ಅದನ್ನ ಡೇಟಾ ತರಾನೇ ಮೆಮೊರಿಯಲ್ಲಿ ಸ್ಟೋರ್ ಮಾಡೋದು. ಅದಕ್ಕೂ ಮುಂಚೆ ಹೊಸ ಕೆಲಸ ಮಾಡ್ಬೇಕಾದ್ರೆ ಕಂಪ್ಯೂಟರ್ನ ವೈರಿಂಗ್ ಎಲ್ಲ ಚೇಂಜ್ ಮಾಡ್ಬೇಕಿತ್ತು. ಓ, ಹಾಗಾದ್ರೆ ತುಂಬಾ ಕಷ್ಟ ಇತ್ತು ಮೊದಲು. ಹೌದು. EDSAC ತರದ ಮಷೀನ್ಗಳು ಪ್ರೋಗ್ರಾಮ್ನ ಸುಲಭವಾಗಿ ಬದಲಾಯಿಸೋಕ್ ಅವಕಾಶ ಕೊಡ್ತು. ಇದ್ರಿಂದ ಕಂಪ್ಯೂಟರ್ಗಳು ಹೆಚ್ಚು ಫ್ಲೆಕ್ಸಿಬಲ್, ಹೆಚ್ಚು ಪವರ್ಫುಲ್ ಆದ್ವು. ಇದು ಇವತ್ತಿನ ಮಾಡರ್ನ್ ಕಂಪ್ಯೂಟಿಂಗ್ನ ಒಂದು ಬೇಸಿಕ್ ಪ್ರಿನ್ಸಿಪಲ್. ಓಕೆ, ಹಾಗಾದ್ರೆ ಈ ಮಷೀನ್ಗಳ ಬ್ರೇನ್ ಹೇಗೆ ಡೆವಲಪ್ ಆಯಿತು ಅಂತ ನೋಡ್ವಿ. ಆದ್ರೆ ಅವು ನಮ್ಮ ಭಾಷೆಯನ್ನ, ಅಕ್ಷರಗಳನ್ನ ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ? ಇದು ನಮ್ಮನ್ನ ಕ್ಯಾರೆಕ್ಟರ್ ಎನ್ಕೋಡಿಂಗ್ ಕಡೆ ಕರ್ಕೊಂಡೋಗುತ್ತೆ. ಅದರಲ್ಲೂ ಮುಖ್ಯವಾಗಿ ಆಸ್ಕಿ. ಏನಿದು ಆಸ್ಕಿ?
ಆಸ್ಕಿ ಅಂದ್ರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಇದನ್ನ 1960ರ ದಶಕದ ಶುರುವಿನಲ್ಲಿ ಬಾಬ್ ಬೆಮ್ಮರ್ ಅನ್ನೋರು ಪ್ರಪೋಸ್ ಮಾಡಿದ್ರು. 1963ರಲ್ಲಿ ಅಪ್ರೂವ್ ಆಯಿತು. ಸಿಂಪಲ್ ಆಗಿ ಹೇಳೋದಾದ್ರೆ, ಕಂಪ್ಯೂಟರ್ಸ್ ಮತ್ತೆ ಕಮ್ಯುನಿಕೇಷನ್ ಡಿವೈಸಸ್ ಟೆಕ್ಸ್ಟನ್ನ ಅಂದ್ರೆ ಅಕ್ಷರ, ನಂಬರ್, ಸಿಂಬಲ್ ಒಂದೇ ರೀತಿ ರೆಪ್ರೆಸೆಂಟ್ ಮಾಡಕ್ಕೆ ಯೂಸ್ ಮಾಡೋ ಒಂದು ನಂಬರ್ ಕೋಡ್. ಪ್ರತಿಯೊಂದಕ್ಕೂ ಒಂದೊಂದು ನಂಬರ್. ಹೌದು, ಪ್ರತಿ ಕ್ಯಾರೆಕ್ಟರ್ಗೂ ಒಂದು ಯುನೀಕ್ ನಂಬರ್ ಅಸೈನ್ ಆಗಿರುತ್ತೆ. ಇದರ ಅವಶ್ಯಕತೆ ಏನಿತ್ತು? ಎಲ್ಲರೂ ಅವರವರ ಇಷ್ಟ ಬಂದಾಗೆ ಮಾಡ್ಬೋದಿತ್ತಲ್ಲ. ಅದೇ ಸಮಸ್ಯೆ ಆಗಿದ್ದು. ಅದಕ್ಕೂ ಮುಂಚೆ ಬೇರೆ ಬೇರೆ ಕಂಪನಿಗಳು ಅವರವರದೇ ರೀತಿ ಅಕ್ಷರಗಳನ್ನ ರೆಪ್ರೆಸೆಂಟ್ ಮಾಡ್ತಿದ್ರು. ಸೊ ಒಂದು ಕಂಪ್ಯೂಟರ್ನಿಂದ ಇನ್ನೊಂದಕ್ಕೆ ಡೇಟಾ ಕಳಿಸೋದು, ಶೇರ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಆಸ್ಕಿ ಒಂದು ಕಾಮನ್ ಲ್ಯಾಂಗ್ವೇಜ್ ಕೊಡ್ತು. ಒಂದು ಸ್ಟ್ಯಾಂಡರ್ಡ್. ಹೌದು. ಇದರಿಂದ ಬೇರೆ ಬೇರೆ ಮಷೀನ್ಗಳು, ಸಾಫ್ಟ್ವೇರ್ಗಳು ಒಂದಕ್ಕೊಂದು ಮಾತಾಡೋಕೆ ಸಾಧ್ಯವಾಯಿತು. ಇದು ಇಂಟರ್ಆಪರಬಿಲಿಟಿಗೆ, ನೆಟ್ವರ್ಕ್ಗಳ ಬೆಳವಣಿಗೆಗೆ ತುಂಬಾ ಮುಖ್ಯವಾದ ಅಡಿಪಾಯ. ಆಕ್ಚುಲಿ ಆಸ್ಕಿ ಮೊದಲ ಸ್ಟ್ಯಾಂಡರ್ಡ್ ಕ್ಯಾರೆಕ್ಟರ್ ಎನ್ಕೋಡಿಂಗ್ ಸಿಸ್ಟಮ್. ಇದರಲ್ಲಿ ಆಸ್ಕಿ 7, ಆಸ್ಕಿ 8 ಅಂತ 2 ಟೈಪ್ಸ್ ಇದೆ ಅಂತ ಕೇಳಿದ್ವಿ. ಏನಿದು ವ್ಯತ್ಯಾಸ? ಸ್ಟ್ಯಾಂಡರ್ಡ್ ಆಸ್ಕಿ, ಅದನ್ನ ಆಸ್ಕಿ 7 ಅಂತಾರೆ. ಅದು 7 ಬಿಟ್ಸ್ ಯೂಸ್ ಮಾಡುತ್ತೆ. 7 ಬಿಟ್ಸ್ ಅಂದ್ರೆ 2^7 ಅಂದ್ರೆ 128 ಬೇರೆ ಬೇರೆ ಕೋಡ್ಸ್ ಕೊಡ್ಬೋದು, 0 ಇಂದ 127 ವರೆಗೆ. ಇದರಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ಸ್, ಕ್ಯಾಪಿಟಲ್, ಸ್ಮಾಲ್, ನಂಬರ್ಸ್, ಪಂಕ್ಚುಯೇಷನ್ ಮಾರ್ಕ್ಸ್ ಮತ್ತೆ ಕೆಲವು ಕಂಟ್ರೋಲ್ ಕ್ಯಾರೆಕ್ಟರ್ಸ್ ಇರುತ್ತೆ. 128 ಸಾಕಾಗ್ಲಿಲ್ವಾ? ಇಲ್ಲ, ಬೇರೆ ಭಾಷೆಗಳ ಅಕ್ಷರಗಳಿಗೆ ಸ್ಪೆಷಲ್ ಸಿಂಬಲ್ಸ್ಗೆ ಜಾಗ ಇರಲಿಲ್ಲ. ಅದಕ್ಕೆ ಬಂತು ಎಕ್ಸ್ಟೆಂಡೆಡ್ ಆಸ್ಕಿ ಅಥವಾ ಆಸ್ಕಿ 8. ಇದು 8 ಬಿಟ್ಸ್ ಯೂಸ್ ಮಾಡುತ್ತೆ. ಸೊ 2^8 ಅಂದ್ರೆ 256 ಕ್ಯಾರೆಕ್ಟರ್ಸ್, 0 ಇಂದ 255. ಎಕ್ಸ್ಟ್ರಾ 128 ಜಾಗದಲ್ಲಿ 128 ಇಂದ 255ಗೆ ಮ್ಯಾಥ್ ಸಿಂಬಲ್ಸ್, ಗ್ರಾಫಿಕ್ ಎಲಿಮೆಂಟ್ಸ್, ಕೆಲವು ಯುರೋಪಿಯನ್ ಭಾಷೆಗಳ ಅಕ್ಷರಗಳನ್ನ ಸೇರಿಸಿದ್ರು. ಇದು ಫಿಕ್ಸ್ಡ್ ಲೆಂಗ್ತ್ ಕೋಡ್, ಅಂದ್ರೆ ಪ್ರತಿ ಕ್ಯಾರೆಕ್ಟರ್ಗೂ ಒಂದೇ ಸೈಜ್, 7 ಅಥವಾ 8 ಬಿಟ್ಸ್. ಕೆಲವು ಎಕ್ಸಾಂಪಲ್ ನೋಡೋಣ. ಕ್ಯಾಪಿಟಲ್ ಎಗೆ 65, ಸ್ಮಾಲ್ ಎಗೆ 97 ಅಂತ ನಮ್ಮ ಆಕಾರಗಳು ಹೇಳ್ತವೆ. ಓ, ಇವೆರಡರ ನಡುವೆ ಕರೆಕ್ಟಾಗಿ 32 ಡಿಫರೆನ್ಸ್ ಇದೆ. ಇದಕ್ಕೇನಾದ್ರೂ ಕಾರಣ ಇದೆಯಾ? ಹೌದು. ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಪಾಯಿಂಟ್. ಈ 32 ಡಿಫರೆನ್ಸ್ ಉದ್ದೇಶಪೂರ್ವಕವಾಗಿಯೇ ಇಟ್ಟಿದ್ದು. ಬೈನರಿಯಲ್ಲಿ ನೋಡಿದ್ರೆ ಎ 01000001 ಮತ್ತೆ ಎ 01100001 ನಡುವೆ 6ನೇ ಬಿಟ್ ಮಾತ್ರ ಬೇರೆ ಇರುತ್ತೆ. ಹೌದಾ? ಹೌದು. ಆ ಒಂದೇ ಬಿಟ್ನ ಫ್ಲಿಪ್ ಮಾಡಿದ್ರೆ ಸಾಕು, ಅಪ್ಪಕೇಸಿಂದ ಲೋವರ್ ಕೇಸ್ಗೆ, ಲೋವರ್ ಕೇಸಿಂದ ಅಪ್ಪಕೇಸ್ಗೆ ಕನ್ವರ್ಟ್ ಮಾಡ್ಬೋದು. ಇದು ಪ್ರೋಗ್ರಾಮಿಂಗ್ನಲ್ಲಿ ತುಂಬಾ ಯೂಸ್ಫುಲ್. ಇನ್ನು ಡಾಟ್, ಎಕ್ಸ್ಕ್ಲಮೇಷನ್ ಮಾರ್ಕಿಗೆ 33, ಸ್ಪೇಸ್ಗೆ 32. ಇಂಗ್ಲಿಷ್ಗೆ ಆಸ್ಕಿ ಸರಿ ಹೋಯ್ತು. ಆದರೆ ಜಗತ್ತಿನಲ್ಲಿ ಸಾವಿರಾರು ಭಾಷೆಗಳಿವೆ. ಅವಕ್ಕೆಲ್ಲ ಇದು ಆರಂಭದಲ್ಲಿ ದೊಡ್ಡ ಸಮಸ್ಯೆ ಆಗಿರ್ಲಿಲ್ವಾ? ಖಂಡಿತವಾಗಿಯೂ. ಆಸ್ಕಿ ಮೂಲತಃ ಅಮೆರಿಕನ್ ಸ್ಟ್ಯಾಂಡರ್ಡ್, ಇಂಗ್ಲಿಷ್ಗೆ ಸೀಮಿತ ಆಗಿತ್ತು. EBCDIC ಅಂತ IBMನ 8 ಬಿಟ್ ಕೋಡ್ ಇತ್ತು, ಬೇರೆ ಕೆಲವು ಇದ್ವು. ಆದ್ರೂ ಜಗತ್ತಿನ ಭಾಷಾ ವೈವಿಧ್ಯತೆಯನ್ನ ಹ್ಯಾಂಡಲ್ ಮಾಡೋಕೆ ಇವು ಸಾಕಾಗ್ತಿರ್ಲಿಲ್ಲ. ಅದಕ್ಕೆ ಆಮೇಲೆ ಯುನಿಕೋಡ್ ಬಂತು. ಯುನಿಕೋಡ್? ಹೌದು. ಯುನಿಕೋಡ್ ಮೊದಲು 16 ಬಿಟ್ ಇತ್ತು, ಈಗ 21 ಬಿಟ್ವರೆಗೆ ವಿಸ್ತರಿಸಿದೆ. ಇದು ಪ್ರಪಂಚದ ಬಹುತೇಕ ಎಲ್ಲಾ ಸ್ಕ್ರಿಪ್ಟ್ಗಳ ಅಕ್ಷರಗಳನ್ನ ರೆಪ್ರೆಸೆಂಟ್ ಮಾಡೋ ಕೆಪಾಸಿಟಿ ಹೊಂದಿದೆ. ಆದ್ರೆ ಆಸ್ಕಿಯ ಐತಿಹಾಸಿಕ ಪ್ರಾಮುಖ್ಯತೆ ತುಂಬಾ ದೊಡ್ಡದು. ಡಿಜಿಟಲ್ ಕಮ್ಯುನಿಕೇಷನ್ನ ಶುರುವಾತಿನಲ್ಲಿ ಅದು ಒಂದು ಯೂನಿಫಾರ್ಮಿಟಿ ತಂದಿದ್ದು ಅದೇ. ನಾವು ಈ ಚರ್ಚೆನ ಮುಗಿಸೋ ಮುಂಚೆ ಇನ್ನೂ ಕೆಲವು ಇಂಟ್ರೆಸ್ಟಿಂಗ್ ಮೊದಲುಗಳನ್ನ ನೋಡೋಣವಾ? ಮೊದಲ ಗಣಕ ಸಾಧನ ಅಂದ್ರೆ ಯಾವುದು? ಅದು ಅಬ್ಯಾಕಸ್, ಪ್ರಾಚೀನ ಕಾಲದ್ದು. ಮೊದಲ ಮೆಕ್ಯಾನಿಕಲ್ ಎಡಿಷನ್ ಮಷೀನ್ ಅಂದ್ರೆ ಬ್ಲೇಸ್ ಪಾಸ್ಕಲ್ ಅವರ ಪ್ಯಾಸ್ಕಲೈನ್. ಮೊದಲ ಪ್ರೋಗ್ರಾಮರ್ ಅಂತ ಯಾರನ್ನ ಕರೀತಾರೆ ಗೊತ್ತಾ? ಅಡಾ ಲವ್ಲೆಸ್. ಹೌದು, ಅಡಾ ಲವ್ಲೇಸ್. ಚಾರ್ಲ್ಸ್ ಬೇಬೇಜ್ ಅವರ ಅನಲಿಟಿಕಲ್ ಎಂಜಿನ್ಗೆ ಅಲ್ಗಾರಿದಮ್ ಬರ್ದಿದ್ರು. ಮೊದಲ ಕಂಪ್ಯೂಟರ್ ಗೇಮ್ ಸ್ಪೇಸ್ ವಾರ್. ವೈರಸ್, ಆಂಟಿವೈರಸ್ ಕಥೆನೂ ಇದೆಯಲ್ಲ? ಇದೆ. ಮೊದಲ ಎಕ್ಸ್ಪೆರಿಮೆಂಟಲ್ ವೈರಸ್ ಕ್ರೀಪರ್ ಅಂತ. ಅದು ಆರ್ಪಾನೆಟ್ನಲ್ಲಿ ಹರಡ್ತಿತ್ತು. ಅದನ್ನ ಡಿಲೀಟ್ ಮಾಡೋಕೆ ರೀಪರ್ ಅಂತ ಒಂದು ಪ್ರೋಗ್ರಾಂ ಬರ್ದ್ರು. ಅದೇ ಬಹುಶಃ ಮೊದಲ ಆಂಟಿವೈರಸ್. ಇನ್ನು ಕೆಲವು ಫಸ್ಟ್ಸ್. ಮೊದಲ ವೆಬ್ ಬ್ರೌಸರ್ ಅಂದ್ರೆ ಟಿಮ್ ಬರ್ನರ್ಸ್-ಲೀ ಅವರ ವರ್ಲ್ಡ್ ವೈಡ್ ವೆಬ್. ಅದಕ್ಕೆ ಆಮೇಲೆ ನೆಕ್ಸಸ್ ಅಂತ ಹೆಸರು ಬಂತು. ಆದ್ರೆ ಚಿತ್ರಗಳನ್ನ ತೋರಿಸೋ ಮೊದಲ ಪಾಪ್ಯುಲರ್ ಗ್ರಾಫಿಕಲ್ ಬ್ರೌಸರ್ ಅಂದ್ರೆ ಮೊಸಾಯಿಕ್. ಮೊದಲ ಸರ್ಚ್ ಎಂಜಿನ್ ಆರ್ಚಿ. ಅದು FTP ಸೈಟ್ಗಳನ್ನ ಇಂಡೆಕ್ಸ್ ಮಾಡ್ತಿತ್ತು.
ಮೊದಲ ಡೇಟಾಬೇಸ್ ಐಡಿಎಸ್, ಮೊದಲ ರ್ಯಾಮ್ ವಿಲಿಯಮ್ಸ್ ಟ್ಯೂಬ್, ಮೊದಲ ಪೋರ್ಟಬಲ್ ಕಂಪ್ಯೂಟರ್ ಆಸ್ಬೋರ್ನ್ 1, ಮೊದಲ ಹೈ ಲೆವೆಲ್ ಲ್ಯಾಂಗ್ವೇಜ್, ಫೋಟ್ರಾನ್, ಮೊದಲ ಎಐ ಲ್ಯಾಂಗ್ವೇಜ್, ಲಿಸ್ಪ್, ವಿಶ್ವದ ಮೊದಲ ಐಎಸ್ಪಿ ಅಂದ್ರೆ ಟೆಲಿನೆಟ್, ಇಂಡಿಯಾದಲ್ಲಿ ವಿಎಸ್ಎನ್ಎಲ್. ಅಂದ್ಹಾಗೆ ಕಂಪ್ಯೂಟರ್ಗೆ ಒಂದು ತಮಾಷೆ ಸೈಂಟಿಫಿಕ್ ಹೆಸರು ಇದೆ, ಸಿಲಿಕೋಸೇಪಿಯನ್ಸ್. ಹಾ ಸಿಲಿಕೋಸೇಪಿಯನ್ಸ್. ಅದ್ಭುತ ಪಯಣ ಇದು. ಹಾಗಾದ್ರೆ ಈ ಎಲ್ಲಾ ವಿಷಯಗಳಿಂದ ನಾವು ಕಲಿಯೋ ಮುಖ್ಯ ಪಾಠ ಏನು? ನಾವು ಬರೀ ಟೆಕ್ನಾಲಜಿ ಚೇಂಜ್ ಆಗಿದ್ದನ್ನು ನೋಡ್ಲಿಲ್ಲ, ಕಂಪ್ಯೂಟಿಂಗ್ ಅನ್ನೋ ಕಾನ್ಸೆಪ್ಟ್ ಹೇಗ್ ಬದಲಾಯ್ತು ಅಂತಾನೂ ನೋಡಿದ್ನಿ. ದೊಡ್ಡ ಮಷೀನ್ಗಳಿಂದ ಎಐ ವರೆಗೆ ಅವು ನಮ್ಮ ಭಾಷೆಯನ್ನ ಆಸ್ಕಿ ತರಹದ ಕೋಡ್ಸ್ನಿಂದ ಹೇಗ್ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದ್ವರೆಗೆ. ಇದು ಮನುಷ್ಯನ ಬುದ್ಧಿವಂತಿಕೆಯ ಕಥೆ. ಹೌದು, ಇದು ನಿರಂತರ ಇನ್ನೋವೇಷನ್ ಸ್ಟೋರಿ. ಪ್ರತಿ ಜನರೇಷನ್ ಹಿಂದಿನದರ ಮೇಲೆ ಬೆಳೆದಿದೆ. ಪ್ರತಿ ಫಸ್ಟ್ ಮುಂದಿನ ಸಾಧ್ಯತೆಗೆ ದಾರಿ ಮಾಡಿಕೊಟ್ಟಿದೆ. ಸ್ಟೋರ್ಡ್ ಪ್ರೋಗ್ರಾಮ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಎನ್ಕೋಡಿಂಗ್ ಆಗಿರ್ಬೋದು, ಇಂಥ ಬೇಸಿಕ್ ಐಡಿಯಾಗಳು ಎಷ್ಟು ರೆವಲ್ಯೂಷನರಿ ಆಗಿದ್ದು ಅಂತ ಇದು ನೆನಪಿಸುತ್ತೆ. ಈ ಹಿಸ್ಟ್ರಿ ತಿಳ್ಕೊಂಡ್ರೆ ನಾವು ಇವತ್ತು ಸುಲಭವಾಗಿ ಯೂಸ್ ಮಾಡೋ ಟೆಕ್ನಾಲಜಿ ಹಿಂದೆ ಎಷ್ಟು ಶ್ರಮ, ಎಷ್ಟು ಕಾಂಪ್ಲೆಕ್ಸಿಟಿ ಇದೆ ಅಂತ ಅಪ್ರಿಷಿಯೇಟ್ ಮಾಡೋಕ್ಕಾಗತ್ತೆ. ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ. ನಾವು 6ನೇ ಪೀಳಿಗೆಯ ಸಾಧ್ಯತೆಗಳ ಬಗ್ಗೆ ಮಾತಾಡಿದ್ವಿ. ಕ್ವಾಂಟಮ್ ಕಂಪ್ಯೂಟಿಂಗ್, ನ್ಯಾನೋ ಟೆಕ್ನಾಲಜಿ. ಇವು ಈಗಿನ ಕಂಪ್ಯೂಟರ್ಗಳನ್ನ ಇನ್ನಷ್ಟು ಫಾಸ್ಟ್ ಅಥವಾ ಸ್ಮಾಲ್ ಮಾಡ್ತವಾ? ಅಥವಾ ಅವು ಕಂಪ್ಯೂಟಿಂಗ್ನ ರೂಲ್ಸನ್ನೇ ಬದಲಾಯಿಸಿ ನಾವು ಇಲ್ಲಿವರೆಗೆ ಚರ್ಚಿಸಿದ ಐತಿಹಾಸಿಕ ಪೀಳಿಗೆಗಳಿಗಿಂತ ಪೂರ್ತಿ ಬೇರೆಯಾದ ಒಂದು ಹೊಸ ರೀತಿಯ ಕಂಪ್ಯೂಟಿಂಗನ್ನೇ ಸೃಷ್ಟಿಸೋಬಹುದಾ?